ಎಲ್ಲರಿಗೂ ನಮಸ್ಕಾರ ರೀ. ನಾನು ಲಕ್ಷ್ಮಣ್ ಮೇಟಿ. ನಾ ಇವತ್ತು ಚೈನಾ ಡೆಮೋಕ್ರಸಿ ಬಗ್ಗೆ ಹೇಳತ್ತೀನಿ ರೀ. ಚೈನಾ ಡೆಮೋಕ್ರೆಟಿಕ್ ಕಂಟ್ರಿ ಅಲ್ಲ ಅಂತೇಳಿ ಪ್ರೂವ್ ಮಾಡಕ್ಕೆ ಹೇಳತ್ತೀನಿ ರೀ. ಚೈನಾ ಯಾಕೆ ಡೆಮೋಕ್ರೆಟಿಕ್ ಕಂಟ್ರಿ ಅಲ್ಲ ಅಂತ ಹೇಳಕ್ಕಂದ್ರೆ ಅಲ್ಲಿ ಸಿಂಗಲ್ ಪಾರ್ಟಿ ರೂಲ್ ನಡಿತೈತಿ. ಅಂದ್ರೆ ಚೈನಾದಾಗ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಅದು ಪಾರ್ಟಿ ಅಲ್ರಿ, ಅದು ಪಾರ್ಲಿಮೆಂಟ್. ಈಗ ನಮ್ಮ ಇಂಡಿಯಾದಾಗ ಪಾರ್ಲಿಮೆಂಟ್ ಹೆಂಗೈತಲ್ಲ ರೀ, ಹಂಗೆ ಅಲ್ಲೇ ಪಾರ್ಲಿಮೆಂಟ್ ಐತಿ. ಮತ್ತು ಅಲ್ಲೇ ಬರೀ ಒಂದೇ ಪಾರ್ಟಿ ಐತಿ. ಯಾವುದದು? ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಅಂತೈತಿ. ಈ ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಡಾಮಿನೇಟಿಂಗ್ ಅಂದ್ರೆ ಅತಿ ಹೆಚ್ಚು ಭಾಳ ಡಾಮಿನೇಟಿಂಗ್ ಪಾರ್ಟಿ ಐತ್ರಿ. ಯಾವುದೋ ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಅದ್ರಾಗಿಂದ್ರೆ ಬರ್ತಾರೆ ರೀ. ಮತ್ತು ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಪಾರ್ಲಿಮೆಂಟ್ದಾಗ 3,000 ಮಂದಿ ಮೆಂಬರ್ಸ್ ಇರ್ತಾರೆ ರೀ. ಈ ಚೈನಾ ಡೆಮೋಕ್ರೆಟಿಕ್ ಕಂಟ್ರಿ ಅಲ್ಲ ಅನ್ನೋಕೆ ಏನು ಪ್ರೂಫ್ ಅಂದ್ರೆ ಚೈನಾದಾಗ ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ಸ್ ನಡೀತಾವೆ ರೀ. ಈ ಎಲೆಕ್ಷನ್ದಾಗ ಬರೀ ಒಂದೇ ಪಾರ್ಟಿಯಿಂದ ಇರ್ತೈತೆ ರೀ, ಮತ್ತು ಯಾವಿಲ್ಲ. ಅವು ಇನ್ನೂ ಅದಾವೆ ರೀ. ಆದರೆ ಎಲ್ಲಕ್ಕಿಂತ ದೊಡ್ಡ ಪಾರ್ಟಿ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಪಾರ್ಟಿಕ್ಕಿಂತ ಕೆಳಗಿನ ಪಾರ್ಟಿ ಇರ್ತಾವಲ್ಲ, ಅದಕ್ಕಿಂತ ಇಟಿಟ ಪಾರ್ಟಿ, ಸಣ್ಣ ಪಾರ್ಟಿ ಇರ್ತಾವಲ್ಲ, ಆ ಪಾರ್ಟಿ ಎಲೆಕ್ಷನ್ಸ್ ನಿಂದಿರ್ಬೇಕಂದ್ರೆ ಏನು ಗೊತ್ತೇನು ರೀ, ಅವು ಕಮ್ಯುನಿಸ್ಟ್ ಪಾರ್ಟಿದ ಅಪ್ರೂವಲ್ ತೊಗೋಬೇಕ್ರಿ. ಅಪ್ರೂವಲ್ ತೊಗೊಲಿಲ್ಲ ಅವ್ರ ಇರಲ್ಲ. ಅಪ್ರೂವಲ್ ತೊಗೊಂಡ್ರೆ ಏನು ರೂಲ್ ಗೊತ್ತೇನು ರೀ, ಅವ್ರ ಅಪ್ರೂವಲ್ ತೊಗೊಂಡ್ರೆ, ಅವ್ರ ಅಪ್ರೂವಲ್ ಬೇಕಂದ್ರೆ, ಈ ಕಮ್ಯುನಿಸ್ಟ್ ಪಾರ್ಟಿದು ಅಪ್ರೂವಲ್ ಸಿಕ್ತಂದ್ರೆ ಅವರು ಅದ್ರದ್ದು ಪಾರ್ಟ್ ಆಗಿರ್ತಾರೆ. ಅಂದ್ರೆ ಚೈನಾ ಕಮ್ಯುನಿಸ್ಟ್ ಪಾರ್ಟಿದ ಈಗ ಏನಾರ ಅವ್ರ ಜೊತೆ ಎಲೆಕ್ಷನ್ ನಿಂದಿರ್ಬೇಕಂದ್ರೆ ಅವರು ಅದ್ರದ್ದು ಸದಸ್ಯರಾಗಿರ್ಬೇಕಂಥೇಳಿ ಅದ್ರದ್ದು ಕಮ್ಯುನಿಸ್ಟ್ ಪಾರ್ಟಿ ರೂಲ್. ಹಿಂಗಾದ್ರೆ ಅಲ್ಲೇ ಇಕ್ವಟೋರಿಯಲ್ ಕಾಂಪಿಟೇಷನ್ ಇರಲ್ಲ. ಅಕಸ್ಮಾತ್ ಕಾಂಪಿಟೇಷನ್ ಇಲ್ಲಂದ್ರೆ ಎಲೆಕ್ಷನ್ದಾಗ ಏನು ಮಜಾ ರೀ? ಮಜಾ ಅನ್ನಕರೇನು, ನಮಗೆ ಎಲೆಕ್ಷನಿಗೆ ಇದು ಸಿಗೋದಿಲ್ಲಲ್ಲ. ಸೊ ಚೈನಾ ನಾನ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳಕ್ಕೆ ಬರ್ತೈತೆ ರೀ. ಎಲ್ಲರೂ ಅನ್ಕೊಂಡಿರ್ತಾರೆ ಚೈನಾ ಡೆಮೋಕ್ರೆಟಿಕ್ ಕಂಟ್ರಿ ಅಂತೇಳಿ. ಅದು ಬರೀ ಹೆಸರಿಗಷ್ಟೇ ಡೆಮೋಕ್ರೆಟಿಕ್ ಕಂಟ್ರಿ, ಅದು ಡೆಮೋಕ್ರೆಟಿಕ್ ಕಂಟ್ರಿ ಅಲ್ರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ್ರಿ. ಬಾಯ್.